ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದಿಗಿಳಿದ ಕಾರ್ಮಿಕರು. ಕನಿಷ್ಠ ಕೂಲಿ 36,000 ನಿಗದಿಯಾಗಲೇಬೇಕು. ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಸಿಐಟಿಯು ಸಂಘಟನೆ. ಕೇಂದ್ರ ಸರ್ಕಾರದ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಗೆ ವಿರೋಧ. ಕರ್ನಾಟಕ ಸರ್ಕಾರ ಈ ಸಂಹಿತೆಗಳಿಗೆ ನಿಯಮ ರೂಪಿಸದಂತೆ ಒತ್ತಾಯ. ಶ್ರಮಶಕ್ತಿ 2025 ವಿರೋಧ. ರಾಜ್ಯ ಸರ್ಕಾರ ಕನಿಷ್ಠ ವೇತನ ನಿಗದಿಪಡಿಸಲು ಒತ್ತಾಯ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ತುಮಕೂರಿನಲ್ಲಿ ಸಿಐಟಿಯು ಸೇರಿ ವಿವಿಧ ಕಾರ್ಮಿಕ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ನಗರದ ಟೌನ್ ಹಾಲ್ ಸರ್ಕಲ್ನಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ಕಾರ್ಮಿಕ ಸಂಘಟನೆಗಳು ಬಿಎಸ್ಎನ್ಎಲ್ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಬಿಎಸ್ಎನ್ಎಲ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪ್ರತಿಭಟನೆಯುದ್ದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಯ ಮುಖಂಡರು ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಕಾರ್ಮಿಕರಿಗೆ ಕನಿಷ್ಠ ವೇತನ ಸೇರಿ ಕಾರ್ಮಿಕರಿಗೆ ನೀತಿ ಸಂಹಿತೆಯನ್ನ ನಿಯಮ ರೂಪಿಸುವಂತೆ ಒತ್ತಾಯ ಮಾಡಿದ್ರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆ ತುಮಕೂರಿನಲ್ಲಿ ರಸ್ತೆಗಳಿರುವಂಥದ್ದು. ವಿವಿಧ ಬೇಡಿಕೆಗಳನ್ನ ಕಾರ್ಮಿಕ ಸಂಘಟನೆ ಈಗ ಆಗ್ರಹಿಸ್ತಾ ಇರುವಂಥದ್ದು. ನಮಗೆ ದಿನನಿತ್ಯ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಆದರೆ ಹಲವಾರು ಬೇಡಿಕೆಗಳಿದ್ದಾವೆ. ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇದ್ರೂ ಕೂಡ ಸಂಘಟನೆಗಳು ಎಷ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಇಲ್ಲ ಒಂದು ಕಡೆ ಸರ್ಕಾರಗಳು ನಮ್ಮ ಪರ ನಿಂತ್ಕೊಂತ ಇಲ್ಲ ಅಂತ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಸಿಐಟಿಯು ನೇತೃತ್ವದಲ್ಲಿ ಈಗ ಸಾವಿರಾರು ಕಾರ್ಮಿಕರು ಈಗ ಪ್ರತಿಭಟನೆಗಿಳಿದಿರುವಂಥದ್ದು. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ವಿವಿಧ ಮೆರವಣಿಗೆ ಮಾಡುವ ಮುಖಾಂತರ ಈಗ ಪ್ರತಿಭಟನೆಗೆ ಇಳಿದಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಸಾಕಷ್ಟು ಕಾರ್ಮಿಕರು ಕೂಡ ಭಾಗಿಯಾಗಿರುವಂಥದ್ದು. ಈಗ ಸಂಘಟನೆಯ ಮುಖಂಡರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿರುವಂತಹ ಬೇಡಿಕೆಗಳೇನು? ಈಗ 2025 ನವೆಂಬರ್ 21ನೇ ತಾರೀಕಿಂದ ಕೇಂದ್ರ ಸರ್ಕಾರ 29 ಕಾರ್ಮಿಕ ಕಾಯ್ದೆಗಳನ್ನು 4 ಕಾರ್ಮಿಕ ಸಂಹಿತೆಗಳಾಗಿ ಬದಲು ಮಾಡಿದ್ದಾವೆ. ಈ 29 ಕಾಯ್ದೆಗಳು ಹಿಂದೆ ಬರಬೇಕು ಅಂತ ಹೇಳಿ 16 ವರ್ಷಗಳ ಕಾಲ ಕಾರ್ಮಿಕರು ಸಂಘರ್ಷ ಮಾಡಿ ಲಾಠಿ ಏಟು ತಿಂದು ಕೇಸುಗಳು ಹಾಕಿಸ್ಕೊಂಡು ತಂದಿದ್ದಂಥ ಎಲ್ಲ ಕಾರ್ಮಿಕ ಕಾಯ್ದೆಗಳನ್ನು 29 ಕಾಯ್ದೆಗಳನ್ನು ತೆಗೆದುಹಾಕಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಸರಳೀಕರಣಗೊಳಿಸಿದ್ದೀವಿ, ನಾವು ಕಾರ್ಮಿಕರ ಪರವಾಗಿ ಜಾರಿಗೆ ತಂದಿದ್ದೀವಿ ಅಂಥೇಳಿ ಸರ್ಕಾರ ಹೇಳ್ತಾ ಇದೆ. ಇದು ಅಪ್ಪಟ ಸುಳ್ಳು. ಕಾರ್ಮಿಕರಿಗೆ ಇದ್ದಂಥ ಎಲ್ಲ ರಕ್ಷಣೆಗಳನ್ನು ತೆಗೆದು ಕಾರ್ಮಿಕರಿಗೆ ಇದ್ದಂಥ ಸಂಘ ಕಟ್ಟುವ ಹಕ್ಕು, ಚೌಕಾಸಿಯ ಹಕ್ಕು, ಹಾಗೆಯೇ ನಮಗೆ ಇದ್ದಂಥ ಸಾಮಾಜಿಕ ಭದ್ರತೆಗಳನ್ನು ಎಲ್ಲವನ್ನು ಕಸಿದು ಕಾರ್ಪೊರೇಟ್ ಬಂಡವಾಳಗಾರ ದಣಿಗಳಿಗೆ ಅನುಕೂಲ ಮಾಡಿಕೊಡುವಂಥ ದೃಷ್ಟಿಯಿಂದ ಈ ಕಾರ್ಮಿಕ ಸಂಹಿತೆಗಳು ಜಾರಿಯಾಗಿವೆ. ಆ ಕಾರಣದಿಂದಾಗಿ ಕಾರ್ಮಿಕ ಸಂಘಟನೆ ಸಿಐಟಿಯು ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಸಾಕಷ್ಟು ಬಾರಿ ಪ್ರತಿಭಟನೆ ಕೂಡ ಮಾಡಿದ್ರಿ. ಎಲ್ಲ ಒಂದು ಕಡೆ ಸರ್ಕಾರ ನಿಮ್ಮ ಪರ ನಿಂತ್ಕೊಂತ ಇಲ್ವಾ ಅಂತ? ಸರ್ಕಾರ ನಮ್ಮ ಕಾರ್ಮಿಕರ ದುಡಿಯುವ ಜನರ ಪರ ನಿಲ್ತಾ ಇಲ್ಲ, ಅದು ಕಾರ್ಪೊರೇಟ್ ಬಂಡವಾಳಗಾರರ ದಣಿಗಳ ಪರ ನಿಲ್ತಾ ಇದೆ ಅಂಥೇಳಿ ಭಾಳ ಸ್ಪಷ್ಟವಾಗಿದೆ. ಹಿಂದೆ ಇದ್ದಂಥ ಕಾಯ್ದೆಯಲ್ಲಿ 100ಕ್ಕಿಂತ ಹೆಚ್ಚು ಜನ ಕಾರ್ಮಿಕರಿದ್ದರೆ ಅಂಥ ಫ್ಯಾಕ್ಟ್ರಿ ಮುಚ್ಚಬೇಕಾದ್ರೆ ಸರ್ಕಾರದ ಪೂರ್ವಾನುಮತಿ ಪಡಿಬೇಕಾಗಿತ್ತು. ಈಗ ಅದನ್ನು ಪೂರ್ತಿ 300 ಕಾರ್ಮಿಕರಿರೋ ತನಕ ಸರ್ಕಾರದ ಅನುಮತಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇದೊಂದೇ ಒಂದು ಬದಲಾವಣೆಯಿಂದ ಭಾರತದಲ್ಲಿ ಸರಿಸುಮಾರು 80%ರಷ್ಟಿರುವಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿವೆ ಅವೆಲ್ಲವೂ ಅದರಲ್ಲಿರುವಂಥ ಎಲ್ಲ ಕಾರ್ಮಿಕರಿಗೆ ಇದ್ದ ರಕ್ಷಣೆಯನ್ನು ಕಸ್ಕೊಂಡ್ರಂಗಾಗಿದೆ. ಅದಲ್ಲದೆ ಈ ಸಂಹಿತೆಯಲ್ಲಿ ಮುಖ್ಯವಾಗಿ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟಿಗೆ ಅತಿ ಹೆಚ್ಚು ಅವಕಾಶವನ್ನು ಕೊಟ್ಟಿದೆ. ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದರೆ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸಿದೆ ನಿಗದಿತ ಅವಧಿಯಲ್ಲಿ ದುಡಿಸಿ ಅವರನ್ನು ಶೋಷಣೆ ಮಾಡಲಿಕ್ಕಿರುವಂಥ ವ್ಯವಸ್ಥೆ. ಈ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟು ಬರೀ 2 ತಿಂಗಳು 3 ತಿಂಗಳಿಗಲ್ಲ, ದಿನದಲ್ಲಿ 2 ಗಂಟೆ 3 ಗಂಟೆ 4 ಗಂಟೆಗೆ ಮಾತ್ರ ದುಡಿಸಿ ಇನ್ನು ನಿಮಗೆ ಮಿಕ್ಕ ಟೈಮಿಗೆ ಕೆಲಸ ಇಲ್ಲ ಅಂಥೇಳಿ ಹೇಳ್ಬೋದಾದಂಥ ರೀತಿಯ ಶೋಷಣೆ ಮಾಡೋದಕ್ಕೆ ಬಂಡವಾಳಗಾರರಿಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ಬದಲಾವಣೆ ಇದೆಯಲ್ಲ, ತಿದ್ದುಪಡಿ, ಇದು ನಿಜವಾಗ್ಲೂ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವಂಥ ಪ್ರಯತ್ನ. ಕೇಂದ್ರದಲ್ಲಿರುವಂಥ BJP ಸರ್ಕಾರ ಕಾರ್ಮಿಕರ ಪರವಾಗಿ ವರ್ತಿಸಿಲ್ಲ. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅವರ ಬಾಲಬಡುಕ ಒಂದು ಸಂಘಟನೆ ಬಿಟ್ಟು ಮಿಕ್ಕ ಎಲ್ಲ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ತಿದ್ದುಪಡಿಗಳನ್ನು ವಿರೋಧ ಮಾಡಿವೆ. ಯಾವುದೇ ಕಾಯ್ದೆ ಬರುವಾಗ ಭಾಗಿದಾರ ಅಥವಾ ಪಾಲುದಾರ ಯಾರಿರ್ತಾರೆ ಅವ್ರ ಜೊತೆ ಚರ್ಚೆ ಮಾಡುವಂಥ ಇದಿರ್ತದೆ, ಅಗತ್ಯತೆ ಇರ್ತದೆ. ಈ ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡುವಾಗ
ಕಾರ್ಮಿಕ ಸಂಘಟನೆಗಳ ಯಾವ ಅಭಿಪ್ರಾಯಗಳನ್ನು ಪರಿಗಣಿಸಿಲ್ಲ, ಏಕಪಕ್ಷೀಯವಾಗಿ ಅದು ಜಾರಿ ಮಾಡಲಿಕ್ಕೆ ಹೊರಟಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಇದು ನಮ್ಮ ಆರಂಭಿಕವಾದಂಥ ಹೋರಾಟ. ಖಂಡಿತವಾಗಿ ಎಲ್ಲ ಸಂಘಟನೆಗಳು ಐಕ್ಯತೆಯಿಂದ ಒಟ್ಟು ಸೇರಿ ನಾವು ಇದಕ್ಕಿಂತ ದೊಡ್ಡದಾದಂತಹ ಒಂದು ಬೃಹತ್ ಪ್ರತಿಭಟನೆ ಇಡೀ ದೇಶಾದ್ಯಂತದಲ್ಲಿ ನಡೆಸುವಂತಹ ಚಿಂತನೆಗಳು ನಡೀತಾ ಇದೆ. ನಾವು ತಮ್ಮ ಮುಂದೆ ಬರ್ತೇವೆ. ಇದು ಆರಂಭಿಕ ಹೋರಾಟ. ವೀಕ್ಷಕರ, ಕಾರ್ಮಿಕ ಸಂಘಟನೆಯ ಮುಖಂಡರು ಹೇಳ್ತಾ ಇರೋದಂತೆ ಇದು ಆರಂಭಿಕ ಹೋರಾಟ ಮಾತ್ರ, ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತೀವಿ ಅನ್ನೋದು ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.